ಹಲೋ ಇದ್ರೆ ಸರಿ ನೆಟ್ಟಾಗಿ ಮಾಡಿ ರೆಕಾರ್ಡ್ ಆಯ್ತಿದೆ ಇಲ್ಲಿ ಸುಮ್ಮನಿರು. ಸ್ನೇಹಿತರೆ, ವಿಡಿಯೋದಲ್ಲಿ ಸೇವಸಿಂದಳಿ ನಿಮಗೆ ಇವಾಗ ಸುಮಾರು ಜನಕ್ಕೆ ಏನಂತ ಇದ್ದರೆ, ನೀವು ಪಾಸ್ವರ್ಡ್ ಸೆಟ್ ಮಾಡಿದ್ರು ಸಹಿತ ನೀವು ಹೊಸ ಪಾಸ್ವರ್ಡ್ ಚೇಂಜ್ ಮಾಡಬೇಕಾಗಿರುತ್ತೆ. ಅದೇನೋ 6 ಮಂತ್ಸ್ 3 ಮಂತ್ಸ್ ಹಳೇದಾಗಿದ್ದರೆ ಪಾಸ್ವರ್ಡ್ ತಗೋತಿಲ್ಲ. ಅದೇಗೆ ನಾವು ಸೆಟ್ ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತೊಂದು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ನಿಮ್ಗೇನಾರ ಆ ಪಾಸ್ವರ್ಡ್ ಏನಾರು ಗೊತ್ತಿಲ್ಲ ಅಂದರೆ ಹಳೆ ಪಾಸ್ವರ್ಡ್ ಹಾಕಬೇಕಾಗಿರುತ್ತೆ. ಅದು ನೀವು ಸೆಟ್ ಮಾಡಬೇಕಾದ್ರೆ ಆ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ನೀವು ಫರ್ಗೆಟ್ ಪಾಸ್ವರ್ಡ್ ಮುಖಾಂತರ ನೀವು ಸೆಟ್ ಮಾಡ್ಬೋದು. ಇದು ಈಸಿ ಮೆಥಡ್ ಸ್ನೇಹಿತರೆ, ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಇದು ಫರ್ಗೆಟ್ ಪಾಸ್ವರ್ಡ್ ಸಿಂಪಲಾಗಿ ನಿಮ್ಗೆ ವರ್ಕ್ ಆಗುತ್ತೆ. ಇದು ಯಾವ ಥರ ಏನು ಕಷ್ಟ ಏನಿಲ್ಲ. ಇದು ಸೆಟ್ ಮಾಡೋಕ್ಕೆ ಸೇವಸಿಂದು ಪಾಸ್ವರ್ಡು. ಆಗ ನೀವು ಲಾಗಿನ್ ಆಗ್ಬೋದು. ಏನಕ್ಕೆ ನಿಮ್ಮ ಅಕೌಂಟಿಂದ ನೀವು ಲಾಗಿನ್ ಆಗಿಬಿಟ್ಟು ಪ್ರತಿಯೊಂದು ಅಪ್ಲಿಕೇಶನ್ ಹಾಕೋದು ನಿಮಗೆ ಈಸಿ ಆಗುತ್ತೆ ಸ್ನೇಹಿತರೆ, ಟ್ರ್ಯಾಕ್ ಮಾಡೋಕ್ಕೆ. ಅದಕ್ಕೋಸ್ಕರ ಇದೊಂದು ಸೇವಸಿಂದು ಪಾಸ್ವರ್ಡ್ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ನಾವು ಹೆಂಗೆ ನಾವು ಸೆಟ್ ಮಾಡೋದು ಅಂತ ಹೇಳ್ಬಿಟ್ಟು ನಿಮಗೆ ಸಂಪೂರ್ಣವಾಗಿ ಇದೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಇನ್ನೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಇದು ಮಾಹಿತಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿರಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಯಾರ್ಯಾರು ಈ ಥರ ಸೇವಸಿಂದ ಪಾಸ್ವರ್ಡ್ ಸೆಟ್ ಮಾಡೋಕ್ಕೆ ಏನಾದ್ರು ತೊಂದರೆ ಫೇಸ್ ಮಾಡ್ತೀರೋ ಅವ್ರಿಗೆಲ್ಲರಿಗೂ ತಿಳ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಶುರು ಮಾಡೋಣ. ಫಸ್ಟ್ ಮೊಬೈಲಲ್ಲಿ ನೀವು ಸೆಟ್ ಮಾಡ್ಕೋಬೋದು. ಇದನ್ನ ಬೇಕಾದ್ರೆ ಈಸಿಯಾಗಿ ಫಸ್ಟ್ ಮೆಥಡ್ ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಮೆಥಡ್ ಅಂದರೆ ಸ್ನೇಹಿತರೆ, ನೀವು ಪಾಸ್ವರ್ಡ್ ಆಲ್ರೆಡಿ ಗೊತ್ತಿರುತ್ತೆ ನಿಮಗೆ. ಹಳೆ ಪಾಸ್ವರ್ಡ್ ಗೊತ್ತಿದ್ರೆ ನಿಮಗೆ ಅದು ಹೆಂಗೆ ನಾವು ಏನಾದ್ರು ಎಕ್ಸ್ಪೈರ್ ಆಗಿದೆ ಅದು ಹೆಂಗೆ ನಾವು ಚೇಂಜ್ ಮಾಡಬೇಕು ಅಂತ ನಾವು ಇವಾಗ ಇಲ್ಲಿ ನಮ್ಮ ID ಹಾಕೋಣ. ಇಮೇಲ್ ID ಮತ್ತು ಪಾಸ್ವರ್ಡ್ ಹಾಕ್ಬಿಟ್ಟು ಲಾಗಿನ್ ಆಗೋಣ. ನೀವು ಮಾಡೋಕ್ಕಿಂತ ಮುಂಚೆ ಸ್ನೇಹಿತರೆ, ಇದು ನೀವು ಡೆಸ್ಕ್ಟಾಪ್ ಸೈಟ್ ಮಾಡ್ಕೋಬೇಕಿರುತ್ತೆ. ನಿಮ್ಮ ಮೊಬೈಲಲ್ಲಿ ಡೆಸ್ಕ್ಟಾಪ್ ಸೈಟ್ ಮಾಡಿಕೊಂಡು ನೋಡಿ ಸ್ನೇಹಿತರೆ, ಇದು ಈ ಥರ ತೋರಿಸ್ತಿರುತ್ತೆ. ಇಟ್ ಅಪಿಯರ್ಸ್ ಯು ಹ್ಯಾವ್ ನಾಟ್ ಚೇಂಜ್ ಯುವರ್ ಪಾಸ್ವರ್ಡ್ ಸಿನ್ಸ್ ಲಾಂಗ್ ಟೈಮ್, ಕೈಂಡ್ಲಿ ಅಪ್ಡೇಟ್ ಯುವರ್ ಪಾಸ್ವರ್ಡ್ ಅಂತ. ಇದು ಬಂದ್ಬಿಟ್ಟು ಯಾರಿಗೆ ಬರ್ತಿರುತ್ತೆ ಅಂದರೆ, ನೀವು ಹಳೆ ಪಾಸ್ವರ್ಡ್ ತುಂಬ ದಿವಸ ಆಗಿದ್ರೆ ಚೇಂಜ್ ಮಾಡಿದೆ ಅವರು ಅಂಥವ್ರು ಇಲ್ಲಿ ಹೊಸ ಪಾಸ್ವರ್ಡ್ ನೀವು ಸೆಟ್ ಮಾಡ್ಕೋಬೇಕಾಗಿರುತ್ತೆ. ಇಲ್ಲಿ ನಿಮಗೆ ಲಾಗಿನ್ ID ಮತ್ತು ಓಲ್ಡ್ ಪಾಸ್ವರ್ಡ್, ನ್ಯೂ ಪಾಸ್ವರ್ಡ್, ಕನ್ಫರ್ಮ್ ಪಾಸ್ವರ್ಡ್ ಇದೆ. ಓಲ್ಡ್ ಪಾಸ್ವರ್ಡ್ ಗೊತ್ತಿದ್ರೆ ಮಾತ್ರ ಈ ಸ್ಟೆಪ್ ಫಾಲೋ ಮಾಡೋಕ್ಕೋಗಿ ಸ್ನೇಹಿತರೆ. ಫಸ್ಟ್ ಸ್ಟೆಪ್ಪು ನಾನು ಇವಾಗ ಯಾವ್ದು ಹೇಳ್ಕೊಡ್ತೀನಿ. ಇದು ನಿಮ್ಗೆ ಏನಾದ್ರು ಓಲ್ಡ್ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಓಲ್ಡ್ ಪಾಸ್ವರ್ಡು ಅದು ನಿಮ್ಗೆ ಸೆಕೆಂಡ್ ಸ್ಟೆಪ್ಪಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ಇದೊಂದು ವಿಡಿಯೋಲಿ. ಇವಾಗ ನಾವಿಲ್ಲಿ ಇಮೇಲ್ ID ಆಲ್ರೆಡಿ ಎಂಟರ್ ಆಗಿದೆ ಆಟೋಮೆಟಿಕ್ಕಾಗಿ. ನಾವು ಇಲ್ಲಿ ಹಳೆ ಪಾಸ್ವರ್ಡ್ ಹಾಕೋಣ. ಹಳೆ ಪಾಸ್ವರ್ಡ್ ಹಾಕ್ಬಿಟ್ಟು ಹೊಸ ಪಾಸ್ವರ್ಡ್ ಹಾಕ್ಬೇಕಾದ್ರೆ ಸ್ನೇಹಿತರೆ, ನೀವು ಯಾವುದೇ ಥರ ರಿಪೀಟೆಡ್ ಪಾಸ್ವರ್ಡ್ ಹಾಕ್ಬೋದು. ನಂಬರ್ಸ್ ಅಥವಾ ಹೆಸರು ಅಥವಾ ಕ್ಯಾರೆಕ್ಟರ್, ಸ್ಪೆಷಲ್ ಕ್ಯಾರೆಕ್ಟರ್ ಆಗಿರಲಿ. ನೀವು ಪ್ರೀವಿಯಸ್ ಯಾವುದೇ ಥರ ಹಾಕಿರ್ತೀರ ಅದು ಯಾವುದೋ ಹಾಕ್ಬಾರ್ದು ಸ್ನೇಹಿತರೆ. ನೀವು ಹೊಸದಾಗಿ ಹಾಕಬೇಕಾಗಿರುತ್ತೆ. ಯಾವುದೇ ಥರ ರಿಪೀಟೆಡ್ ಆಗಿಬಾರ್ದು, ಹೊಸದಾಗಿ ನೀವು ಹಾಕ್ಬೇಕಾಗಿರುತ್ತೆ. ಹಾಕ್ಬೇಕಾದ್ರೆ ಒಂದು ಕ್ಯಾಪಿಟಲ್, ಸ್ಮಾಲ್ ಲೆಟರ್, ಸ್ಪೆಷಲ್ ಕ್ಯಾರೆಕ್ಟರ್, ನಂಬರ್ಸ್ ಇರಬೇಕು ಮಿನಿಮಮ್ ಸ್ನೇಹಿತರೆ. ಇದಕ್ಕೆ ನಿಮಗೆ ಮಿನಿಮಮ್ 9 ಕ್ಯಾರೆಕ್ಟರ್ಸ್ ಇರಲೇಬೇಕು ಸ್ನೇಹಿತರೆ ಪಾಸ್ವರ್ಡ್ ಸೆಟ್ ಮಾಡೋಕ್ಕೆ. ಇದನ್ನ ನಾವು ಸೆಟ್ ಮಾಡ್ಕೊಳ್ಳೋಣ. ಎಲ್ಲ ಲಾಸ್ಟಲ್ಲಿ ಎಲ್ಲ ನೀವು ಸೆಟ್ ಮಾಡಿಕೊಂಡು ಸ್ನೇಹಿತರೆ, ಇಲ್ಲಿ ಸ್ಟ್ರಾಂಗ್ ಅಂತ ಬರಬೇಕು. ಯಾವಾಗ ಇದು ನಮಗೆ ಸ್ಟ್ರಾಂಗ್ ಪಾಸ್ವರ್ಡ್ ಬರುತ್ತೋ ಅದು ಆವಾಗಲೇ ಮಾತ್ರ ಇದು ಕನ್ಫರ್ಮ್ ಆಗ್ತಿದೆ ಅಂತ. ಇವಾಗ ನಾವಿಲ್ಲಿ ಈ ಕ್ಯಾಪ್ಷನ್ ಏನು ಕಾಣಿಸ್ತದೆ, ಕ್ಯಾಪ್ಷನ್ ಎಂಟರ್ ಮಾಡಿದ್ವಿ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಇದು ಸೈಡಲ್ಲಿ ಇದೆ ನೋಡಿ ಸ್ನೇಹಿತರೆ, ಇಲ್ಲಿ ಸಬ್ಮಿಟ್ ಬಟನ್ನು. ಈ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪಾಸ್ವರ್ಡ್ ನೀವು ಕರೆಕ್ಟಾಗಿ ಹಾಕಿದರೆ ಅದು ಸೆಟ್ ಆಗುತ್ತೆ. ಹಳೆ ಪಾಸ್ವರ್ಡು ಮತ್ತು ಹೊಸ ಪಾಸ್ವರ್ಡ್ ಎಲ್ಲ ಕ್ರೈಟೀರಿಯಾ ಪ್ರಕಾರ ಅದು ಫುಲ್ಫಿಲ್ ಆಗಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ ನೀವು ಅಪ್ಡೇಟ್ ಇವಾಗಷ್ಟೇ ಮಾಡಿದರೆ ಪಾಸ್ವರ್ಡ್ ಈ ಥರ ನಿಮಗೆ ಒಂದು ನೋಟಿಫೈ ಬರುತ್ತೆ ಈ ಕಡೆನೇ. ಸಕ್ಸಸ್ಫುಲಿ ಚೇಂಜ್ ಯುವರ್ ಪಾಸ್ವರ್ಡ್, ಪ್ಲೀಸ್ ಲಾಗಿನ್ ಅಗೇನ್ ವಿತ್ ನ್ಯೂ ಪಾಸ್ವರ್ಡ್ ಅಂತ. ಇವಾಗ ನಾವು ಈ ಬ್ರೌಸರ್ನ ನಾವು ಕ್ಲೋಸ್ ಮಾಡಿಬಿಟ್ಟು ಬೇಕಾದ್ರೆ ನಾವು ಹೊಸ ಪಾಸ್ವರ್ಡ್ ಯಾವ ಸೆಟ್ ಮಾಡಿರ್ತೀವಿ ಅದ್ರ ಮುಖಾಂತರ ನಾವು ಇವಾಗ ಲಾಗಿನ್ ಆಗ್ಬೋದು. ಆಗ ನಿಮಗೆ ಲಾಗಿನ್ ತಗೊಳುತ್ತೆ ಸ್ನೇಹಿತರೆ. ಇದೇ ಥರ ನೀವು ಈಸಿಯಾಗಿ ಫಸ್ಟ್ ಸ್ಟೆಪ್ ನೀವು ಫಾಲೋ ಮಾಡ್ಬೋದು. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಯಾರಿಗೆ ಹೊಸ ಪಾಸ್ವರ್ಡು ಹಾಕ್ಬೇಕಾರೆ ಹಳೆ ಪಾಸ್ವರ್ಡ್ ಏನಾರು ಎಕ್ಸ್ಪೈರ್ ಆಗಿದೆ ಅವ್ರಿಗೆ ಮಾತ್ರ ಈ ಸ್ಟೆಪ್ ಫಾಲೋ ಮಾಡಿ ಸ್ನೇಹಿತರೆ. ಹಳೆ ಪಾಸ್ವರ್ಡ್ ಗೊತ್ತಿದ್ರೆ, ಏನಾರು ಹಳೆ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಅವ್ರಿಗೆ ಇನ್ನೊಂದು ಸ್ಟೆಪ್ಪು. ಅದು ಹೇಗಂದರೆ ಸ್ನೇಹಿತರೆ, ಇದನ್ನ ನಾವು ಬ್ಯಾಕ್ ಹೋಗೋಣ. ಇವಾಗ ಬ್ಯಾಕ್ ಹೋಗಿದ್ದೀವಿ. ಇಲ್ಲಿ ಬ್ಯಾಕ್ ಹೋಗ್ಬೇಕಾರೆ ಏನಾರು ನಿಮಗೆ ಈ ಸ್ಟೆಪ್ಪಲ್ಲಿ ನಿಮಗೆ ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾರು ಹಳೆ ಪಾಸ್ವರ್ಡ್ ಗೊತ್ತಿಲ್ಲ ಅಂತ ನೀವು ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅಂತ ಇಲ್ವ ಸ್ನೇಹಿತರೆ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನಾವು ಓಪನ್ ಮಾಡಬೇಕಾದ್ರೆ ಎಂಟರ್ ಯುವರ್ ಲಾಗಿನ್ ID ಅಂತ ಇದೆ ಸ್ನೇಹಿತರೆ. ಲಾಗಿನ್ ID ಅಂದರೆ ಏನಿಲ್ಲ, ನೀವು ಸೇವಸಿಂದ ರಿಜಿಸ್ಟರ್ ಮಾಡಬೇಕಾದ್ರೆ ಇಮೇಲ್ ID ಅಥವಾ ಮೊಬೈಲ್ ನಂಬರ್ ಕೊಟ್ಟಿರ್ತೀರ. ಮೋಸ್ಟ್ ಆಫ್ ದ ಟೈಮ್ ನೀವು ಇಲ್ಲಿ ಇಮೇಲ್ ID ಕೊಟ್ಟರೆ ಸಾಕು ಸ್ನೇಹಿತರೆ. ಇಮೇಲ್ ID ಬಂದ್ಬಿಟ್ಟು ನಿಮ್ಗೆ ಅದು ರನ್ನಿಂಗಲ್ಲಿ ಇರಬೇಕು. ಅದು ಸೇವಸಿಂದಿಗೆ ನೀವು ಯಾವಾಗ ರಿಜಿಸ್ಟರ್ ಮಾಡಿರ್ತೀರ ಅದು ಅದೇ ಸೇಮ್ ಇಮೇಲ್ ID ಕೊಟ್ಟಿರಬೇಕು. ಏನಕ್ಕೆ ಅಂದರೆ ಅದಕ್ಕೊಂದು ಲಿಂಕ್ ಹೋಗುತ್ತೆ ಸ್ನೇಹಿತರೆ, ಅದಕ್ಕೋಸ್ಕರ ನಾವು ಇಲ್ಲಿ ಇಮೇಲ್ ID ಕೊಟ್ಬಿಟ್ಟು ಕ್ಯಾಪ್ಷನ್ ಎಂಟ್ರ್ ಮಾಡೋಣ ಸ್ನೇಹಿತರೆ. ಇಲ್ಲಿ ಎಂಟ್ರ್ ಮಾಡೋಣ. ಸೇಮ್ ಆ್ಯಸ್ ಇಟ್ ಈಸ್ ನಾವು ಇವಾಗ ಎಂಟ್ರ್ ಮಾಡಬೇಕಾಗುತ್ತೆ. ಇಮೇಲ್ ID ಬಂದ್ಬಿಟ್ಟು ನೀವು ಸೇವಸಿಂದಿಗೆ ಯಾವ್ದು ಕೊಟ್ಟಿರ್ತೀರೋ ರಿಜಿಸ್ಟ್ರೇಷನ್ ಟೈಮಲ್ಲಿ ಅದೇ ಹಾಕೋಣ. ಇಲ್ಲಿ ಏನು ಕ್ಯಾಪ್ಷನ್ ಕೋಡ್ ಕಾಣಿಸಿದೆ ಆ ಕೋಡ್ ನಾವು ಹಾಕಬೇಕಾಗುತ್ತೆ ಸ್ನೇಹಿತರೆ, ಸೇಮ್ ಆ್ಯಸ್ ಇಟ್ ಈಸು.
ಸೇಮ್ ಆ್ಯಸ್ ಇಟ್ ಈಸ್ ಹಾಕ್ಬಿಟ್ಟು ನಾವಿಲ್ಲಿ ಸಬ್ಮಿಟ್ ಬಟನ್ ಲಿಂಕ್ ಕಾಣಿಸ್ತಿರೋ ಅದ್ರ ಮೇಲೆ ಕ್ಲಿಕ್ ಮಾಡೋಣ ಸ್ನೇಹಿತರೆ. ಇಲ್ಲಿ ನಿಮಗೆ ಸರ್ವಿಸ್ ಪ್ಲೇಸ್ ಆ್ಯಸ್ ಡಿಸ್ಪರ್ಸ್ಡ್ ನಮಗೊಂದು ಇಮೇಲ್ ಬಂದಿರುತ್ತೆ. ಆ ಇಮೇಲ್ ನಾವು ಚೆಕ್ ಮಾಡಬೇಕಾಗಿರುತ್ತೆ. ಇಲ್ಲಿ ಇವಾಗಷ್ಟೇ ಬಂತು. ಸರ್ವಿಸ್ ಪ್ಲೇಸ್ ಆ್ಯಸ್ ಡಿಸ್ಪರ್ಸ್ಡ್ ಎ ಕನ್ಫರ್ಮೇಷನ್ ಲಿಂಕ್ ಟು ದಿ ಇಮೇಲ್ ಆರ್ ಮೊಬೈಲ್ associated with your account. Assuming that the provided details are accurate, kindly reset the password by clicking on the link. Please note that a verification link holds of a one-time usability and remains valid for the duration of 24 hours ಅಂತಿದೆ. ಇದು ನಾವು ಬ್ಯಾಕ್ ಹೋಗಿ ಇದನ್ನ ಕ್ಯಾನ್ಸಲ್, ಈ ಬ್ರೌಸರ್ನ ನಾವು ಕ್ಲೋಸ್ ಮಾಡಿಬಿಟ್ಟು ಇವಾಗ ನಾವು ಲಾಗಿನ್ ಪಾಸ್ವರ್ಡ್ ರೀಸೆಟ್ ಮಾಡೋಣ ಸ್ನೇಹಿತರೆ. ಇಮೇಲ್ ಐ ಡಿ ಚೆಕ್ ಮಾಡೋಣ. ನಾವು ಇವಾಗ ಮೆಸೇಜ್ ಬಂದಿರುತ್ತೆ ನಿಮಗೆ ರೀಸೆಟ್ ಪಾಸ್ವರ್ಡ್ ವೆರಿಫಿಕೇಷನ್ ಲಿಂಕ್ ಅಂತ. ಆ ಲಿಂಕ್ನ ನಾವು ಕ್ಲಿಕ್ ಮಾಡಿಬಿಟ್ಟು ಸೇಮ್ ಇಲ್ಲಿ ಏನು ಲಿಂಕ್ ಕಾಣಿಸ್ಲ್ವ ಸ್ನೇಹಿತರೆ, ಸೇಮ್ ಆ್ಯಸ್ ಇಟ್ ಈಸ್ ನಿಮಗೂ ಅದೇ ಥರ ಬರುತ್ತೆ. ಪಾಸ್ವರ್ಡ್ ರಿಸೆಟ್ ಮಾಡಬೇಕಾದ್ರೆ ಇಮೇಲ್ ಐ ಡಿಗೆ ಈ ಲಿಂಕು ಜಸ್ಟ್ 24 ಅವರ್ಸ್ವರೆಗೂ ಮಾತ್ರ ಆ್ಯಕ್ಟಿವ್ ಆಗಿರುತ್ತೆ ಸ್ನೇಹಿತರೆ. ಒಂದು ಸಲ ಮಾತ್ರ ಈ ಪಾಸ್ವರ್ಡ್ ಸೆಟ್ ಮಾಡೋಕ್ಕೆ ನಾವು ಯೂಸ್ ಮಾಡ್ಕೋಬೋದು ಇದೊಂದು ಲಿಂಕ್ನ. ಇವಾಗ ನಾವು ಈ ಲಿಂಕ್ ಏನು ಕಾಣಿಸೋ ಲಿಂಕ್ ಮೇಲೆ ಡೈರೆಕ್ಟಾಗಿ ಕ್ಲಿಕ್ ಮಾಡೋಣ. ಅದು ಈ ಥರ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಈ ಥರ ಚೇಂಜ್ ಪಾಸ್ವರ್ಡ್ ಅಂತ ಈ ಬ್ರೌಸರ್ ನಾವು ಸೇಮ್ ಇವಾಗಷ್ಟು ನಾವು ಯಾವ ಐ ಡಿ ಕೊಟ್ಟಿರ್ತೀವಿ ಲಾಗಿನ್ ಐ ಡಿ, ಸೇಮ್ ಐ ಡಿ ನಾವು ಕೊಡಬೇಕಾಗಿರುತ್ತೆ. ಸೇಮ್ ಐ ಡಿ ಕೊಟ್ಬಿಟ್ಟು ಸ್ನೇಹಿತರೆ ನಾವಿಲ್ಲಿ ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಇದೆ. ಇಲ್ಲಿ ಯಾವುದೇ ಥರ ನಿಮಗೆ ಹಳೆ ಪಾಸ್ವರ್ಡ್ ಕೇಳಲ್ಲ, ಯಾಕಂದರೆ ಇದು ನೀವು ಹೊಸ್ದಾಗಿ ನೀವು ಸೆಟ್ ಮಾಡ್ಕೊಡ್ತಿರೋದು ಪಾಸ್ವರ್ಡು. ಅದಕ್ಕೋಸ್ಕರ ನಾವಿಲ್ಲಿ ಹೊಸ ಪಾಸ್ವರ್ಡ್ ಸೆಟ್ ಮಾಡಬೇಕಾಗುತ್ತೆ. ಇದಕ್ಕೋಸ್ಕರ ಸೇಮ್ ಕ್ರೈಟೀರಿಯಾ ಸ್ನೇಹಿತರೆ. ಪಾಸ್ವರ್ಡ್ ಸೆಟ್ ಮಾಡೋಕ್ಕೆ ಒಂದು ಕ್ಯಾಪಿಟಲ್ ಆಲ್ಫಾಬೆಟ್ಸ್ ಇರಬೇಕು, ಸ್ಮಾಲ್ ಆಲ್ಫಾಬೆಟ್ಸು ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ ನಂಬರ್ಸು ಮತ್ತು ನಿಮಗೆ 9 ಕ್ಯಾರೆಕ್ಟರ್ಸ್ ಇರಲೇಬೇಕು ಕಂಪಲ್ಸರಿಯಾಗಿ. ಅದೇ ಥರ ನಂಬರ್ ಸೆಟ್ ಮಾಡಬೇಕಾದ್ರೆ ನೀವು 1 2 3 1 1 ಅಥವಾ ಆಲ್ಫಾಬೆಟ್ಸಲ್ಲಿ ABCA ಅಂತ ಏನು ಸೆಟ್ ಮಾಡೋಂಗಿಲ್ಲ ಸ್ನೇಹಿತರೆ. ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕು. 3 years ಹಂಗಾದ್ರೆ ನೀವು ಯಾವುದೇ ಪ್ರೀವಿಯಸ್ ಪಾಸ್ವರ್ಡ್ ಹಾಕಿರ್ತೀರ ಆ ಪ್ರೀವಿಯಸ್ ಪಾಸ್ವರ್ಡ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕು. ಅದೇ ಥರ ಪಾಸ್ವರ್ಡ್ ನೀವು ಸೆಟ್ ಮಾಡ್ಕೋಬೋದು. ಇಲ್ಲಿ ಸೇಮ್ ಇಲ್ಲಿ ನ್ಯೂ ಪಾಸ್ವರ್ಡ್ ಕನ್ಫರ್ಮ್ ಪಾಸ್ವರ್ಡ್ ಮೇಲೆ ನಾವೆಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಎಂಟ್ರ್ ಮಾಡಿಬಿಟ್ಟು ಇಲ್ಲಿ ಏನು ಕ್ಯಾಪ್ಷನ್ ಕಾಣಿಸ್ತಿದೆ ಆ ಕ್ಯಾಪ್ಷನ್ ನಾವು ಎಂಟ್ರ್ ಮಾಡ್ಬಿಟ್ಟು ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ್ರೆ ನಮಗಿದು ಪಾಸ್ವರ್ಡ್ ಸೆಟ್ ಆಗಿರುತ್ತೆ. ಈ ಪಾಸ್ವರ್ಡ್ ಸೆಟ್ ಆಗಿರೋ ನಮಗೆ ಲಾಸ್ಟ್ಲಿ ಇಮೇಲ್ಗೂ ಮೆಸೇಜ್ ಬರುತ್ತೆ. ಅದು ಇಮೇಲ್ ಮೆಸೇಜ್ ಬಂದಮೇಲೆ ನಾವು ಇಲ್ಲಿ ಸೇವ್ಸಿಂಗ್ ನಾರ್ಮಲಾಗಿ ಲಾಗಿನ್ ಆಗ್ಬೋದು ಸ್ನೇಹಿತರೆ. ಇವಾಗೆಲ್ಲ ಕ್ರೈಟೀರಿಯಾ ಎಲ್ಲ ಫುಲ್ಫಿಲ್ ಮಾಡೋಣ. ನಾವು ಸೆಟ್ ಮೇಲೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಕನ್ಫರ್ಮ್ ಮೆಸೇಜ್ ಬರುತ್ತೆ, ಕನ್ಫರ್ಮೇಷನ್ ಮೆಸೇಜು. ದಿಸ್ ಈಸ್ ಇನ್ಫಾರ್ಮ್ ಯು ದ್ಯಾಟ್ ಯುವರ್ ಪಾಸ್ವರ್ಡ್ ಹ್ಯಾಸ್ ಬೀನ್ ರಿಸೆಟ್ ಬೈ ಡೇಟ್ ಮತ್ತು ಟೈಮ್ ಇರುತ್ತೆ. ಮತ್ತು ಅದಕ್ಕೆ IP ಅಡ್ರೆಸ್ ಇರುತ್ತೆ ಸ್ನೇಹಿತರೆ. ಯಾವ IP ಅಡ್ರೆಸ್ಸುವೆ ಇಫ್ ಯು ಡಿಡ್ ನಾಟ್ ಇನ್ಸ್ಟೇಟ್ ದಿಸ್ ಚೇಂಜ್ ಆರ್ unaware of it, please click on the link given below to revoke the changes and share your account ಅಂತ. ನೀವೇನಾರು ಪಾಸ್ವರ್ಡ್ ನೀವು ಸೆಟ್ ಮಾಡಿಲ್ಲ ಅಂದರೆ ಈ ಲಿಂಕ್ ಮುಖಾಂತರ ನೀವು ಹೋಗ್ಬಿಟ್ಟು ಇದನ್ನ ನೀವು ಕಂಪ್ಲೇಂಟ್ ರೈಸ್ ಮಾಡು, ಇಲ್ಲ ನೀವು ಹೊಸದಾಗಿ ನೀವು ಪಾಸ್ವರ್ಡ್ನ ಸೆಟ್ ಮಾಡ್ಕೋಬೋದು. ಇದು ನೀವೇ ಮಾಡಿದರೆ ಏನೂ ಆ್ಯಕ್ಷನ್ ತೊಗೊಳ್ಳೋಷ್ಟಿಲ್ಲ ಸ್ನೇಹಿತರೆ. ಇದೇ ಥರ ನಿಮ್ಗೆ ಕನ್ಫರ್ಮೇಷನ್ ಮೆಸೇಜ್ ಬಂದಮೇಲೆ ಸೇವಸಿಂದ ನೀವು ನಾರ್ಮಲಾಗಿ ನೀವು ರೀಸೆಂಟಾಗಿ ಏನು ಪಾಸ್ವರ್ಡ್ ಸೆಟ್ ಮಾಡಿರ್ತಾರೆ ಆ ಪಾಸ್ವರ್ಡ್ ಮುಖಾಂತರ ನೀವು ಲಾಗಿನ್ ಆಗ್ಬೋದು ಸ್ನೇಹಿತರೆ. ಇದಿಷ್ಟು ಆಗಿದ್ದು ಸ್ನೇಹಿತರೆ ಇವತ್ತೊಂದು ವಿಡಿಯೋದಲ್ಲಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿನಿ ಸ್ನೇಹಿತರೆ. 2 ಸ್ಟೆಪ್ಸ್ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಪಾಸ್ವರ್ಡ್ ಹೆಂಗೆ ಸೆಟ್ ಮಾಡ್ಕೋಬೋದು ಅಂತ. ಇದನ್ನ ಫಾಲೋ ಮಾಡಿ ಸ್ನೇಹಿತರೆ, ಕಂಪಲ್ಸರಿಯಾಗಿ ವರ್ಕ್ ಆಗೇ ಆಗುತ್ತೆ. ಹಾಗೆ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಸ್ನೇಹಿತರೆ. ಹಾಗೆ ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.